ಅಂದರೆ ಜಾಕಿ ಮೂವಿ ತೆಗ್ದಿದ್ರಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಗಾಯ್ಸ್. ಬಾದಾಮ್ ಮಿಲ್ಕ್ ಅಂದರೆ ತುಂಬ ಇಷ್ಟ. ಮುಂದಕ್ಕೆ ಇನ್ನೂ ಅಷ್ಟೊಂದು ಹತ್ಬೇಕು ಗೈಸ್. ನಾವು ಇವಾಗ ಬೆಟ್ಟ ಹತ್ತಕ್ಕೆ ಹೋಗ್ತಿದ್ದೀವಿ. ಹತ್ತಕ್ಕಾಗ್ತಿಲ್ಲ ಅಂದರೆ ನಮ್ಮ ಮನೆಯವ್ರು ಬಿಡ್ತಿಲ್ಲ ಗೈಸ್. ಪುಲ್ಸರಲ್ಲಿ ಹೋಗ್ತಿದ್ದೀವಿ ಗೈಸ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರಿಯಪಟ್ಟಣ ಹುಡುಗಿ ಸ್ವಾತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ನಾವು ನಾಮಕರಣಕ್ಕೆ ಹೋಗ್ತಾಯಿದ್ದೀವಿ. ಸೊ ನೋಡಿ, ನಾನು ಸ್ಯಾರಿ ಹಾಕಿದ್ದೀನಿ ನೋಡಿ ಗೈಸ್. ಸ್ಯಾರಿ ಹಾಕಿದ್ದೀನಿ. ನಮ್ಮ ಮಾಂಡ್ರು ನಮ್ಮ ಸಿಸ್ಟರು. ಇವಾಗ ನಾವೆಲ್ಲ ಹೋಗ್ತಿದ್ದೀವಿ ಅಂದರೆ ಜಾಕಿ ಮೂವಿ ತೆಗ್ದಿದ್ರಲ್ಲ ಆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ ಗೈಸ್. ಅಲ್ಲೇ ನಾಮಕರಣ ಇರೋದು. ನಿಮಗೂ ತೋರಿಸ್ತೀನಿ ಬನ್ನಿ ಏನೇನೆಲ್ಲ ಆಯಿತು ಅಂತ. ಓಕೆ ಬನ್ನಿ. ಇವಾಗ ಗಾಡಿ ರೆಡಿ ಇದೆ ನೋಡಿ. ಹೋಂಡಾ ಅಲ್ಲ, ಯಾವುದಿದು ಪುಲ್ಸರಲ್ಲಿ ಹೋಗ್ತಾ ಇದ್ದೀವಿ. ಓಕೆ ಗೈಸ್, ಹೋಗ್ಬೇಕು ಇವಾಗ. 3 ಜನ ಆಯ್ತದೋ ಇಲ್ವೋ ಗೊತ್ತಿಲ್ಲ. ಗೈಸ್ ಇವಾಗ ಎಳ್ನೀರು ಕುಡಿಯವ ಅಂತ ಬಂದಿದ್ದೀವಿ. ನಾನು ಅವರೆಲ್ಲ ಚಿಕ್ಕದ್ರಲ್ಲೇ ಕುಡಿ. ಇವಾಗ ಜ್ಯೂಸ್ ಕುಡಿಯವ ಅಂತ ಬಂದಿದ್ದೀವಿ. ನಾನೇ ನೋಡಿ, ಬಟ್ ನನಗೆ ಎಳ್ನೀರು ಬೇಕು. ಚೆನ್ನಾಗಿ ನಿಂಚೋಗ್ಬಿಡೋದು ಅವರು. ಇಲ್ಲಿ ವರ್ಷ ಪೂರ್ತಿ ನೀರಿದ್ದಂಗೆ ಇರ್ತಕ್ಕಂಥ ನೀರೇ ಕಾಲ ವರ್ಷ ಪೂರ್ತಿ ನೀರೇ ಕಾಲ ಆಗಲ್ಲ. ಯಾವ ಬರಗಾಲ ಬಂದರೆ ಏನು ಬಂದು ಕಡಿಯೋಕ್ಕಾಗಲ್ಲ. ಎಲ್ಲ ಫುಲ್ ಬಿದ್ರು. ಇಷ್ಟು ಬಿಸಿಲಲ್ಲ ಇಲ್ಲಿ ಮಾತ್ರ ಎಷ್ಟು ಕಡಿಯೋದಲ್ಲ. ಇವಾಗ ನಾವು ಹೋಗ್ತಿರೋ ಬೆಟ್ಟ ಅದು. ನಾವು ರೀಚ್ ಆಗಿದ್ದೀವಿ ಇವಾಗ ದೇವಸ್ಥಾನದ ಹತ್ರ ನೋಡಿ. ರೀಚ್ ಆಗೋದೇನೋ ಖುಷಿಯಿಂದ ರೀಚ್ ಆದ್ವಿ. ಬಟ್ ನಮ್ಮ ಮನೆಯವ್ರು ಅಲ್ಲಿಗೆ ಹೋದ್ಮೇಲೆ ಹೇಳ್ತವ್ರೆ ಬೆಟ್ಟ ಹತ್ತಬೇಕು ಅಂತ. ನನಗಂತೂ ಬೆಟ್ಟ ಹತ್ತಿ ತುಂಬ ವರ್ಷಗಳಾಗ್ಬಿಟ್ಟಿತ್ತು. ಹೆಂಗಪ್ಪ ಹತ್ತದು ಅಂತ ಅನ್ಕೋತಿದ್ದೀನಿ. ನಾನು ಬರಲ್ಲ ಅಂದರೂ ಬಿಡಲಿಲ್ಲ. ನಮ್ಮ ಅಪ್ಪಾಜಿ ನಮ್ಮ ಅಮ್ಮ ಅವರೆಲ್ಲ ತುಂಬ ಫೋರ್ಸಲ್ಲಿ ಕರೆದ್ರು. ಏನೂ ಮಾಡೋಕ್ಕಾಗಲ್ಲ, ಮನೆಯವ್ರಿಗೋಸ್ಕರ ಹತ್ಬೇಕಲ್ಲ ಅಂತ ಹೇಳಿ ಹತ್ತಿದ್ವಿ. ಆದರೆ ಮಧ್ಯದಲ್ಲೇ ಟುಸ್ಪಟಾಕಿ ಆಗೋದೆ, ಹತ್ತಕ್ಕೆ ಆಗಿರಲಿಲ್ಲ ಗೈಸ್. ಆದರೂ ಏನು ಮಾಡೋಕ್ಕಾಗುತ್ತೆ, ನಮ್ಮ ಮನೆಯವ್ರು ನಾನು ಒಬ್ಳಿಗೋಸ್ಕರ ಉಳ್ಕೋತಾರೆ ಅಂತೇಳಿ ಎಲ್ಲರೂ ಒಟ್ಟಿಗೆ ಬಂದು ಹತ್ತಿದ್ರು. ನನಗೋಸ್ಕರ ವೆಯ್ಟ್ ಮಾಡ್ಕೊಂಡು ಹತ್ತಿದ್ವಿ ಎಲ್ರೂ. ಫೈನಲಾಗಿ ಅರ್ಧ ತನಕ ಹೋದ್ವಿ. ಏನು ಮೆಟ್ಲುಗಳು ತುಂಬ ಏನಿರಲಿಲ್ಲ, ಕಮ್ಮಿನೇ ಇರ್ತಿತ್ತು. ಬಟ್ ಬಿಸಿಲಿರೋ ಕಾರಣದಿಂದ ಎಲ್ರಿಗೂ ಹತ್ತಕ್ಕಾಗ್ತಿರ್ಲಿಲ್ಲ. ಈ ಸಮ್ಮರಲ್ಲಂತೂ ಆ ಸ್ಯಾರಿ ಎಲ್ಲ ಹಾಕೊಂಡಂತೂ ಹತ್ತಕ್ಕೆ ಆಗೋದಿಲ್ಲ. ಆದರೂ ಏನೂ ಮಾಡೋಕ್ಕಾಗಲ್ಲ, ಬೆಟ್ಟ ಹತ್ತಲೇಬೇಕು, ದೇವ್ರ ದರ್ಶನ ಮಾಡಲೇಬೇಕಲ್ವಾ. ಏನು ಪ್ರತಿದಿನ ಹತ್ತುತ್ತೀವ, ವರ್ಷಕ್ಕೆ ಯಾವಾಗಲೋ ಒಂದ್ಸಲ ಬಂದಾಗ ಹತ್ತುತ್ತೀವಿ ಅಂತ ಹೇಳಿ ಹತ್ತುತ್ತಿದ್ದೆ. ಬೆಟ್ಟ ಹತ್ಕೊಂಡು ಹೋಗ್ಬೇಕಿದ್ರೆ ಮಧ್ಯದಲ್ಲಿ ನಮ್ಮ ಅಣ್ಣನೂ ಕೂಡ ಸಿಗ್ತಾ. ಯಾರ್ದಿದು ಪಾಪು ಕೈಲಿ ಕೊಡ್ದೇನೆ ಮಗನು ಎತ್ಕೊಂಡು ಇಲ್ಲ ಕಡೆನ ಅವ್ರು ಎತ್ಕೊಂಡ್ರು. ಕುಸುಮರಿ ಮಾಡ್ತಾರೆ. ಅಡಿಗೆ ಬಾ, ಊಟ ಮಾಡ್ಕೊಂಡು ಹೋಗಿವೆ. ನಮ್ಮ ಕಡೆ ಫಂಕ್ಷನ್ ಊಟ ಗೈಸ್ ಎಲ್ಲ ಹೋಯ್ತಾ ಆಗ್ತಿಲ್ಲ ಗೈಸ್. ನಮ್ಮ ಮನೆಯವ್ರು ನೋಡಿದ್ರೆ ಬುಟ್ಟೆ ಹೋದ ಅಲೆ. ಅಪ್ಪ ಐತೆ ಅಂತ ಹೇಳಿ ಇಷ್ಟು ಉದ್ದ ಹಚ್ಕೊಬಂದವ್ರಿ. ನನಗಂತೂ ನಡೆಯೋಕ್ಕೆ ಐತೆಲ್ಲ, ಮುಂದಕ್ಕೆ ಇನ್ನೂ ಅಷ್ಟೊಂದು ಹತ್ಬೇಕು ಗೈಸ್, ಆಗ್ತಿಲ್ಲ. ಫೈನಲಿ ಬಂದು ರೀಚ್ ಆದ್ವಿ. ಆಗ್ತಿಲ್ಲ ಗೈಸ್, ನೋಡಿ ನನ್ನ ಪರಿಸ್ಥಿತಿಯ. ಅಯ್ಯಪ್ಪ ಗೊತ್ತಿಲ್ಲ ಗೈಸ್, ಅಷ್ಟು ದೂರದಿಂದ ಬಂದಿದ್ದೀವಿ.
ಹತ್ತುತ್ತೀನಿ ಅಂತ ಅಂದ್ಕೊಂಡೈತಿಲ್ಲ. ನಮ್ಮ ಮನೆಯವ್ರು ಮಾತ್ರ ಬಿಡ್ದಂಗೆ ಹತ್ತಿಸ್ಬಿಟ್ರು. ಸ್ಲಿಪ್ಪರೆಲ್ಲ ಬಿಡ್ಬೇಕಿಲ್ಲೇ ಗೊತ್ತಿಲ್ಲ. ನಾವು ಬಂದಿರೋ ಒಂದು ದೇವಸ್ಥಾನ ಇವತ್ತಿದ್ದು, ಒಳಗಡೆ ಹೋಗೋಕ್ಕಾಗಲಿಲ್ಲ. ಆ ಕಡೆ ಫೋಟೋ ತಗೊಂಡಿತ್ತು ನೋಡಿ ಗೈಸ್, ಫುಲ್ ಗಾಳಿ. ಫೈನಲ್ ಆಗಿ ಬೆಟ್ಟ ಎಲ್ಲ ಹತ್ತಿ ದೇವ್ರ ದರ್ಶನನೂ ಮಾಡ್ಕೊಂಡ್ವಿ. ಅದಾದಮೇಲೆ ಇಳಿತಿರ್ಬೇಕಾದ್ರೆ ಅಲ್ಲಿ ಸ್ವಲ್ಪ ವ್ಯೂಸ್ ಚೆನ್ನಾಗಿತ್ತು ಅಂತೇಳಿ ಫೋಟೋಸ್ ವಿಡಿಯೋಸ್ ಎಲ್ಲ ತಗೊಂಡ್ವಿ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಟೈಮ್ ಪಾಸ್ ಮಾಡಿದ್ವಿ. ದೇವಸ್ಥಾನದ ಹತ್ರ ಇವಾಗ ನಮ್ಮ ಮನೆಯವ್ರು ಐಸ್ ಕ್ರೀಮ್ ಕೊಡಿಸ್ತವ್ರೆ. ಐಸ್ ಕ್ರೀಮ್ ಕೊಡಿಸ್ರಿ, ಐಸ್ ಕ್ರೀಮ್ ಬಾ ಕೊಡಿಸು. ಯಾವ್ದಾಗೈತೆ? ಎಷ್ಟಿದು? ಫುಲ್ ಮೆಲ್ಟ್ ಆಗೈತಲ್ಲ. ನಿಮ್ಗೆ ಯಾವ್ದು ಬೇಕು? ಐಸ್ ಕ್ರೀಮ್ ಎಲ್ಲ ತಿನ್ಕೊಂಡು ಫಂಕ್ಷನ್ ಒಳಗಡೆ ಹೋಗುವ ಅಂತೇಳಿ ಫಂಕ್ಷನ್ಗೆ ಬಂದು ನೋಡಿದ್ರೆ ಆಲ್ರೆಡಿ ಫಂಕ್ಷನ್ನೇ ಮುಗ್ದೋಗ್ಬಿಟ್ಟು, ಅದಕ್ಕೆ ಫಂಕ್ಷನ್ಗೆ ಬಂದಿರೋ ಎಲ್ಲ ರಿಲೇಟಿವ್ಸ್ಗೂ ಹಾಯ್ ಹೇಳಿದೆ. ಆಮೇಲಿಂದ ಊಟ ಮಾಡೋಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ ಅಂತ ಹೇಳಿದ್ರು. ಏನಕ್ಕಪ್ಪ ಅಂದರೆ ದೇವ್ರಿಗೆ ಎಡೆ ಇಕ್ಬೇಕಾಗಿತ್ತಂತೆ. ಅದಕ್ಕೆ ಆ ಹುಡುಗಿ ಐಸ್ ಕ್ರೀಮ್ ತಿಂತಾರ ನೋಡ್ತಾ ಕೂತಿದ್ದೋ. ಈ ಹುಡುಗಿ ಮಾತ್ರ ಸಖತ್ತಾಗಿ ತಿಂತಿತ್ತು. ನಾನೇ ಜಾಸ್ತಿ ಐಸ್ ಕ್ರೀಮ್ ತಿನ್ನೋದು ಅಂದ್ಕೊಂಡ್ರೆ ಈ ಹುಡುಗಿ ನನಗಿಂತ ಜಾಸ್ತಿ ಐಸ್ ಕ್ರೀಮ್ ತಿಂತಿತ್ತು. ಆಮೇಲಿಂದ ಫ್ರೆಂಡ್ಸ್ಗಳು, ಆಂಟಿರು, ಅಜ್ಜಿರು ಎಲ್ಲರೂ ಮಾತಾಡಿಸ್ತಾ ಹಂಗೆ ವೀಡಿಯೋ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ನಮ್ಮ ಅಕ್ಕ ನನಗೆ ಈ ಥರ ರೇಗಿಸ್ಬಿಟ್ಲು. ಇವ್ರು ಫಂಕ್ಷನ್ಗೆ ಬಂದಿರೋದು. ಇದೇ ಪಾಪುದು ನಾಮಕರಣ. ಅಂದರೆ ನಾಮಕರಣ ಎಲ್ಲ ಮುಗ್ದೋಗೋದೆ ಲೇಟಾಗಿ, ಮುಗ್ದೋದ್ಮೇಲೆ ಬಂದಿದ್ದೀವಿ ನಾಮಕರಣ ಮಾಡೋಣ ಅಂತ. ಇವಾಗ ಎಲ್ಲ ರಿಲೇಟಿವ್ಸ್ನ ಮಾತಾಡ್ತಾ ಇತ್ತು. ಊಟ ಕೊಡ್ತಾರಂತ ವೆಯ್ಟ್ ಮಾಡ್ತಾಯಿದ್ದೀವಿ ಗೈಸ್. ಊಟ ಮಾಡವ ಅಂತ ಬಂದು ನೋಡಿದ್ರೆ ಊಟದಲ್ಲೂ ಫುಲ್ ರಶ್ ಆಗಿಬಿಟ್ಟಿತ್ತು. ಅದಕ್ಕೆ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಇಟ್ಕೊಂಡು ನಾವು ಊಟಕ್ಕೆ ಬಂದ್ವಿ. ಫೈನಲಾಗಿ ಫಂಕ್ಷನ್ ಎಲ್ಲ ಮುಗೀತು, ಊಟನೂ ಮುಗೀತು. ಇನ್ನು ಎಲ್ರಿಗೂ ಬಾಯ್ ಹೇಳ್ಬಿಟ್ಟು ನಮ್ಮ ಪಯಣ ಏನಿದ್ರು ಇನ್ನು ಊರ ಕಡೆಗೆ ಅಂತೇಳಿ ಊರ ಕಡೆ ಹೊಟ್ಟಿದ್ದು. ಫಂಕ್ಷನ್ ಎಲ್ಲ ನಮ್ಮ ಎಲ್ಲರಿಗಿಂತ ಜಾಸ್ತಿ ಊಟ ಮಾಡಿದ್ರೆ ಯಾರು ಸ್ಪರ್ಧೆ? ಎರಡು ಸಲ ಊಟ ಮಾಡಿದ್ದೀವಿ. ನಾವು ಗೀ ರೈಸ್ಗೆ ಸುಸ್ತಾದ. ವೈಟ್ ರೈಸ್ ಹೋದ್ರು ಗೀ ರೈಸ್ ಮುಗಿಸ್ಕೊಂಡು ಯಾರು ಬಿದ್ರು? ಬಿದ್ರು ಮರಗಳು ಗಾಯ್ಸ್. ಇಲ್ಲಿ ಜಾಕಿ ಮೂವಿದು ಒಂದು ಶೂಟಿಂಗ್ ನಡೀತಿತ್ತಂತೆ. ಆ ಪ್ಲೇಸ್ ತೋರಿಸ್ತೀನಿ ರೀ ನಿಮ್ಗೆ. ಹೋಗ್ಬೇಕು, ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬೇಕು. ಅಲ್ಲ ಈ ಪ್ಲೇಸ್ ಬಂದು ಹೊನ್ನೂರೈನ ಬೆಟ್ಟಕ್ಕೆ ಹೋಗ್ಬೇಕಾರೆ ಬರೋ ರೋಡ್ ಇದು. ಹಂದಿಗುಡ್ಡ ಅಂತ ಏನೇನೋ ಅಂತಾರೆ ರೋಡು, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ, ನಮ್ಮ ಮನೆಯವ್ರು ಹೇಳಿದ್ದು. ಈ ಪ್ಲೇಸಲ್ಲಿ ಜಾಕಿ ಮೂವಿದು ಜಕ್ಕರಾಜ ರಾಣಿ ನಿನ್ನ ಅನ್ನೋ ಒಂದು ಸಾಂಗ್ ಇದೆಯಲ್ಲ, ಅದ್ರದ್ದೊಂದು ಸ್ವಲ್ಪ ಶೂಟಿಂಗ್ ಮಾಡಿದ್ರಂತೆ. ಅದನ್ನು ನಮ್ಮ ಮನೆಯವ್ರು ಹೇಳಿದ್ದು. ನಮ್ಮ ಮನೆಯವ್ರು ಚಿಕ್ಕವರಿದ್ದಾಗ ಪುನೀತ್ ರಾಜ್ಕುಮಾರ್ ಅವರು ಇಲ್ಲಿ ಶೂಟಿಂಗ್ ಮಾಡ್ತಿದ್ರಂತೆ. ಆ ಪ್ಲೇಸ್ ಅಂತ ಇದು. ಅಲ್ಲಿ ಚಿಕ್ಕದಾಗಿ ಒಂದು ಬ್ರಿಡ್ಜ್ ಕಾಣಿಸ್ತಿದೆಯಲ್ಲ, ಅಲ್ಲೂ ಶೂಟಿಂಗ್ ಮಾಡ್ತಿದ್ರಂತೆ. ಇವಾಗ ಫುಲ್ ಗಲೀಜಾಗ್ಬಿಟ್ಟೈತೆ, ಕಾಣಿಸ್ತಿಲ್ಲ ಅಷ್ಟು ಕ್ಲಿಯರಾಗಿ. ಈ ಪ್ಲೇಸಲ್ಲಿ ಅಂತ ಜಕ್ಕರಾಜ ರಾಣಿ ನೀನು ಸಾಂಗ್ ಇದೆಯಲ್ಲ, ಅದನ್ನು ಶೂಟಿಂಗ್ ಮಾಡಿದ್ದು. ಯಾರ್ಯಾರು ಗೊತ್ತಿತ್ತು ನಮ್ಮ ಪಿರಿಯಾಪಟ್ಟಣದವ್ರಿಗೆ ಅವ್ರು ಎಸ್ ಅಂತ ಕಮೆಂಟ್ ಮಾಡಿ. ಆಮೇಲಿಂದ ಸ್ವಲ್ಪ ಶಾಪಿಂಗ್ ಮಾಡಬೇಕು ಅಂತೇಳಿ ಪಿರಿಯಾಪಟ್ಟಣಕ್ಕೆ ರೀಚ್ ಆದ್ವಿ. ಪಿರಿಯಾಪಟ್ಟಣದಲ್ಲಿ ಈ ಅಂಗಡಿಲೇ ನಾವು ಜಾಸ್ತಿ ಶಾಪಿಂಗ್. ಇವಾಗ ಶಾಪಿಂಗ್ ಮಾಡೋ ಅಂತೇಳಿ ಗ್ರ್ಯಾಂಡ್ ಕಲೆಕ್ಷನ್ ಹತ್ರ ಬಂದಿದ್ದೀವಿ. ಒಳಗಡೆ ಹೋಗ್ಬೇಕು ಇವಾಗ. ನಮ್ಮ ಮನೆಯವರು ಇವಾಗ ಸ್ವೀಟ್ ತೊಗೊಳವ ಅಂತ ಬಂದಿದ್ದೀವಿ. ನೋಡೋಣ, ಇಷ್ಟೊಂದು ಥರ ವೆರೈಟೀಸ್ ಸ್ವೀಟ್ ಇದೆ, ಬಟ್ ಯಾರೂ ಕಾಣಿಸ್ತಾನೆ ಇಲ್ಲ. ನನಗೆ ಬಾದಾಮ್ ಹಾಲು, ಬಾದಾಮ್ ಮಿಲ್ಕು ಇದೆಯಾ ನಿಂಗೆ? ಸ್ಪಂದು ನಿಂಗೆ 2 ಕೊಡಿ. 2 ಬಾದಾಮ್ ಮಿಲ್ಕ್. ಇಲ್ಲಂತೂ ಸಖತ್ತಾಗಿ ಕೊಡ್ತಾರೆ, ನನಗೆ ಇಷ್ಟ ಇಲ್ಲ. ನೀನೇನು ತಗೋತೀಯಾ? ಅಲ್ಲಿ ಮಡಿಕೆ ಐಸ್ ಕ್ರೀಮು. ಇಲ್ಲಿ ಕೊಡೋ ಬಾದಾಮ್ ಮಿಲ್ಕ್ ಅಂದರೆ ತುಂಬ ಇಷ್ಟ. ನೋಡಿ ಗೈಸ್, ಇವತ್ತಂತೂ ನಮ್ಮ ಊರಲ್ಲಿ ವರ್ಷದ ಮೊದಲನೇ ಅಲ್ಲಿಗೆ ಹಾಕು. ಅಲ್ಲಿಗೆ ಫುಲ್ಲು ಮಳೆ ವಾತಾವರಣ ಇವತ್ತು. ಓಕೆ ಗೈಸ್, ಇಷ್ಟು ಹೇಳ್ತಾ ಲಾಗ್ನ ಎಂಡ್ ಮಾಡ್ತಿದ್ವಿ. ಇನ್ನೂ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಇವತ್ತಿನ ಬ್ಲಾಗ್ ಹೇಗಿತ್ತು ಅಂತ ಕಾಮೆಂಟಲ್ಲಿ ತಿಳಿಸಿ. ತುಂಬ ಹೆಡ್ಡೇಕ್ ಆಗ್ತಿದೆ. ಬಾಯ್.